ಬಾಲ್ಯ ಅಂತಂದರೆ ಪ್ರತಿಯೊಬ್ಬ ಲೇಖಕರ ಅಕ್ಷರದ ಗಣಿ ಅಂತ ಹೇಳ್ಬೋದು. ನೆನಪುಗಳನ್ನು ಹರಳುಗಟ್ಟಂತೆ ಬರೆಯುವಂಥ ಆ ಕ್ಷಣಗಳು, ಆ ಬರಹ ತಿಳಿಸುವಂಥ ಮೌಲ್ಯಯುತವಾದಂಥ ದಿನಗಳು ಅಂತಂದರೆ ಬಾಲ್ಯ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಮೊಬೈಲ್ ಲೋಕದಲ್ಲಿ ಸ್ಟ್ರಕ್ ಆಗಿದ್ರೆ ಬನ್ನಿ ಓದುಗ ಲೋಕಕ್ಕೆ. ಸ್ನೇಹಿತರೆ, ಇವತ್ತೊಂದು ದಿನ ವಿಶೇಷವಾದಂಥ ಪುಸ್ತಕವನ್ನು ತಂದಿದ್ದೇನೆ. ಆ ಪುಸ್ತಕವನ್ನು ಎಲ್ಲರೂ ಓದಲೇಬೇಕಾದಂಥ ಪುಸ್ತಕ. ಅದುವೇ ಆಡು ಕಾಯುವ ಹುಡುಗನ ದಿನಚರಿ ಅಂತ. ಇದು ಅನುಭವ ಕಥನ. ಟಿ.ಎಸ್. ಗುರವರವರು ಬರೆದಂಥ ಅದ್ಭುತವಾದಂಥ ಅನುಭವ ಕಥನ. ಇದು ಟಿ.ಎಸ್. ಗುರವರವರು ಬರೆದಂಥ ಕೃತಿಯಾಗಿದೆ. ಅವರ ಈ ಒಂದು ಕೃತಿಯ ಮೊದಲನೇ ಪುಟದಲ್ಲಿ ಹೇಳ್ತಾರೆ, ನನ್ನ ಕಡು ಕಷ್ಟದ ಬಾಲ್ಯ ದಿನಗಳನ್ನು ಸಂಭ್ರಮಗೊಳಿಸಿ ಕನಸುಗಳು ಗರಿಗೆದರುವಂತೆ ಮಾಡಿ ಜೀವನದ ಪ್ರೀತಿ ಮೂಡಿಸಿದ ಆಡು ಕಾಯೋ ಮತ್ತು ಎಮ್ಮೆ ಟಿಮ್ಮಿನ ಗೆಳೆಯರಿಗೆ ಈ ಒಂದು ಕೃತಿಯನ್ನು ಅರ್ಪಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಅದ್ಭುತವಾದಂಥ ಈ ಒಂದು ಸಾಲುಗಳು ಅಂತ ಹೇಳ್ಬೋದು. ಈ ಒಂದು ಕೃತಿ ಪ್ರತಿಯೊಬ್ಬರ ಬಾಲ್ಯವನ್ನು, ಗ್ರಾಮೀಣ ಜೀವನದ ಅನುಭವವನ್ನು, ನೆನಪನ್ನು ತೆರಳುವಂಥ ಪುಸ್ತಕವಾಗಿದೆ ಇದು. ಬಾಲ್ಯ ಅಂತಂದರೆ ಪ್ರತಿಯೊಬ್ಬ ಲೇಖಕರ ಅಕ್ಷರದ ಗಣಿ ಅಂತ ಹೇಳ್ಬೋದು. ನೆನಪುಗಳನ್ನು ಹರಳುಗಟ್ಟಂತೆ ಬರೆಯುವಂಥ ಆ ಕ್ಷಣಗಳು, ಆ ಬರಹ ತಿಳಿಸುವಂಥ ಮೌಲ್ಯಯುತವಾದಂಥ ದಿನಗಳು ಅಂತಂದರೆ ಬಾಲ್ಯ ಅಂತ ಹೇಳ್ಬೋದು. ಆ ಒಂದು ಬಾಲ್ಯವನ್ನು, ಗ್ರಾಮೀಣ ಜೀವನದ ವಾಸ್ತವತೆಯನ್ನು ಈ ಒಂದು ಕೃತಿಯಲ್ಲಿ ಟಿ.ಎಸ್. ಗುರವರವರು ಅದ್ಭುತವಾಗಿ ಓದುಗರಿಗೆ ಈ ಒಂದು ಕೃತಿ ಮೂಲಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಳ್ಳಿಯೊಂದರ ಜೀವನವನ್ನು ಚರಿತೆಯಂತೆ, ಸಾಮಾನ್ಯ ಹುಡುಗನ ಅಸಾಮಾನ್ಯನ ಆತ್ಮಕಥೆಯಂತೆ ಈ ಒಂದು ಕೃತಿ ನಮಗೆ ಕಾಣ್ತದೆ. ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನ ಇಲ್ಲಿ ವಾಸ್ತವತೆಯನ್ನು, ಅರಿವನ್ನು ಈ ಒಂದು ಕೃತಿ ಮೂಲಕವಾಗಿ ತಿಳಿಸಿಪಡಿಸ್ತಾರೆ. ಇದು 100 ಪುಟದ ಪುಸ್ತಕದಲ್ಲಿ, ಈ ಕೃತಿ 100 ಪುಟದ ಪುಸ್ತಕದಲ್ಲಿ 16 ಕಂತುಗಳ ಲೇಖನಗಳನ್ನು ಈ ಒಂದು ಕೃತಿಯಲ್ಲಿ ಒಡಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಈ ಅನುಭವ ಲೋಕವನ್ನು ಸ್ವಾಭಿಮಾನಕ್ಕೆ ಜಿಗುಟತನದ ಬದುಕನ್ನು ಕಟ್ಟಿಕೊಳ್ಳುವ ಜಿದ್ದುಗಳಿದ್ದು, ಈ ಬಗೆಯ ಅನುಭವಗಳನ್ನು, ಆಯಾ ಭಾಗದ ಅಭಿವೃದ್ಧಿಯ ಬೊಗಳೆ ಬಿಡುವ ರಾಜಕಾರಣಿಗಳ ಮಾತುಗಳನ್ನು, ಸರ್ಕಾರಿ ಲೆಕ್ಕ ಬುಕ್ಕದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡಿದ ಲೆಕ್ಕಪತ್ರಗಳ ಹುಸಿತನವನ್ನು ಬಯಲು ಮಾಡುತ್ತದೆ. ಸುದ್ದಿ ಮಾಧ್ಯಮಗಳು ಬಿತ್ತರಿಸುವಂಥ ಉತ್ತರ ಕರ್ನಾಟಕದ ಚಿತ್ರಕ್ಕಿಂತ ಬೇರೆಯದೇ ಆದ ಮಾನವೀಯ ಅಂತಃಕರಣದ ಚಿತ್ರವನ್ನು ಈ ಒಂದು ಕೃತಿಯಲ್ಲಿ ಕಟ್ಟಿಕೊಡ್ತಾರೆ ಟಿ.ಎಸ್. ಗುರವರವರು. ಈಗ ಅವರು ಸಾಹಿತ್ಯಿಕ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ, ಅಕ್ಷರ ಸಂಗಾತ. ಅದ್ಭುತವಾದಂಥ ಸಾಹಿತ್ಯಿಕ ವಲಯಗಳನ್ನು, ಸಾಹಿತ್ಯಿಕ ಕೃತಿಗಳನ್ನು ಬರೆದಿರುವಂಥ ಲೇಖಕರು, ಕವಿಗಳು, ಸಾಹಿತಿಗಳು, ಸಂಘಟಕರನ್ನು, ಅವರ ಬರೆದ ಬರಹಗಳನ್ನು ಅವರ ಒಂದು ಸಂಪಾದಕದಲ್ಲಿ ಸಂಗಾತ ಅಂತ ಸಾಹಿತ್ಯಿಕ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಅದ್ಭುತವಾದ ಪತ್ರಿಕೆ. ಅವರ ಕೃತಿಗಳು ಕೂಡ ಅದ್ಭುತವಾಗಿ ಇವೆ. ಅದರಲ್ಲಿ ನನಗಿಷ್ಟವಾಗುವಂಥದ್ದು ಆಡು ಕಾಯುವ ಹುಡುಗನ ದಿನಚರಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು ಪುಸ್ತಕ ಸಿಕ್ಕರೆ ತಪ್ಪದೇ ಓದಿ ಅಂತಲೇ ಹೇಳ್ತೀನಿ. ನಮಸ್ಕಾರ.